ಸಂಚಿಕೆಗೆ ಸರೋಜ ರಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 29ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸನ್ಮಾನ, ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭ, 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆ. ಡಾಕ್ಟರ್ ಶೈಲೇಂದ್ರ ಬೆಂದಾಳೆ. ಸಭೆಯಲ್ಲಿ ಬೀದರ್ ಲೋಕಸಭೆ ಕುರಿತು ಚರ್ಚೆ ಮಾಡಿಲ್ಲ, ಕುಬಾ ಒಳ್ಳೆಯ ರೀತಿ ಕೆಲಸ ಮಾಡುತ್ತಿದ್ದಾರೆ ಬೆಂದಾಳೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣ ಕುಂಠಿತ, ರೊಚ್ಚಿಗೆದ್ದ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಮಲ್ಕಾಪುರೆ. ಹಾಗೂ ಹಿರಿಯ ಪತ್ರಕರ್ತ ತಿಪ್ಪಣ್ಣ ಭೋಸ್ಲೆ ಅವರ ನಿಧನ, ಪತ್ರಕರ್ತರ ಸಂಘದಿಂದ ಸಂತಾಪ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿರುವ BY ವಿಜಯೇಂದ್ರ ಅವರ ಸನ್ಮಾನ, ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಹಾಗೂ ನೂತನವಾಗಿ ನೇಮಕವಾದ ರಾಜ್ಯ ಕಾರ್ಯದರ್ಶಿಗಳ ಅಭಿನಂದನಾ ಸಮಾರಂಭ ಜನವರಿ 29ರಂದು ನಗರದ ಗಣೇಶ್ ಮೈದಾನದಲ್ಲಿ ಮಧ್ಯಾಹ್ನ 12:30ಕ್ಕೆ ನಡೆಯಲಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ತಿಳಿಸಿದರು. ಜನವರಿ 25 ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ಕಲಬುರಗಿಯಿಂದ ಬೀದರ್ಗೆ ಆಗಮಿಸುತ್ತಿರುವ ವಿಜಯೇಂದ್ರ ಅವರನ್ನು ನಗರದ ಹೊರವಲಯದ ನಾಗರಿಕ ವಿಮಾನ ನಿಲ್ದಾಣ ಹತ್ತಿರ ಅದ್ದೂರಿಯ ಸ್ವಾಗತದೊಂದಿಗೆ ಬರವು ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ನಾಗರಿಕ ವಾಯು ವಿಮಾನ ನಿಲ್ದಾಣದಿಂದ ಗುಂಪಾ ರಸ್ತೆಯ ವಡ್ರ ಕಾಲೋನಿಯಲ್ಲಿನ ಬೂತ್ ಸಂಖ್ಯೆ 175ರಲ್ಲಿ ಅಧ್ಯಕ್ಷ ಲಾಲಪ್ಪ ವಡ್ಡರ ನಿವಾಸಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳ ಕುರಿತು ಅವರೊಂದಿಗೆ ವಿಜಯೇಂದ್ರ ಚರ್ಚೆ ಮಾಡಲಿದ್ದಾರೆ ಎಂದರು. ನಂತರ ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಟ್ಟವಾಡಿಯಲ್ಲಿ ನಿರ್ಮಿಸಲಾದ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಅನಾವರಣಗೊಳಿಸುವರು. ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಹಾಗೂ ಜಿಲ್ಲೆಯ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ನಗರದ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಅವರ ನೇತೃತ್ವದಲ್ಲಿ ಗುಂಪಾದಿಂದ ರಾಜ್ಯಾಧ್ಯಕ್ಷರನ್ನು ಬೈಕ್ ರ್ಯಾಲಿಯ ಮುಖಾಂತರ ನಗರ ರಸ್ತೆಗಳಿಂದ ಗಣೇಶ್ ಮೈದಾನಕ್ಕೆ ತೆರಳಿ ಸಮಾವೇಶಗೊಳ್ಳುವುದು. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದು ಬೆಲ್ದಾಳೆ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ನಿಕಟಪೂರ್ವ ಅಧ್ಯಕ್ಷ ಶಿವಾನಂದ ಮಂಟಳ್ಕರ್, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಕಲಬುರಗಿ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಾಧ್ಯಮ ವಕ್ತಾರ ಶ್ರೀನಿವಾಸ್ ಚೌಧರಿ, ನಗರ ಅಧ್ಯಕ್ಷ ಶಶಿ ಹೊಸಳ್ಳಿ, ಬಸವರಾಜ್ ಪವಾರ್ ಇದ್ದರು. 9ನೇ ತಾರೀಕಿಗೆ ನಮ್ಮ ಯುವಕರ ಕಣ್ಮಣಿ, ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಧ್ಯಕ್ಷನಾದ್ಮೇಲೆ ಪ್ರವಾಸ ಕೈಗೊಂಡಿದ್ದಾರೆ. ಅದರಲ್ಲಿ ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು. 29ನೇ ತಾರೀಕು ವಿಜೇಂದ್ರ ಜಿ ಅವರು ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅತಿ ಹುಮ್ಮಸ್ಲಿಂದ ತಯಾರಿ ಕೂಡ ನಮ್ಮ ಅಧ್ಯಕ್ಷರಲ್ಲಿ ನಿಕಟಪೂರ್ವ ಅಧ್ಯಕ್ಷ ಹಾಗೂ ನಿಯೋಜಿತ ಅಧ್ಯಕ್ಷ ಅವರಿಬ್ಬರ ನೇತೃತ್ವದಲ್ಲಿ ತೀವ್ರವಾಗಿ ಚಟುವಟಿಕೆ ನಡೀತಾ ಇದೆ, ತಯಾರಿ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ಒಂದು ಅಭಿನಂದನಾ ಸಭೆ ಮಾಡ್ಬೇಕಂತ ಕಾರ್ಯರೂಪದಲ್ಲಿ ತರಂತ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದೀವಿ ಸಂಘಟನೆಯಲ್ಲಿ. ರಾಜ್ಯಾಧ್ಯಕ್ಷರ ವಿವರ ಇಂತಿದೆ. ಗುಲ್ಬರ್ಗ ಮಾರ್ಗವಾಗಿ ಬಂದು 10:30 ಬೆಳಿಗ್ಗೆ ಬೀದರ್ನ ಏರ್ಪೋರ್ಟ್ ಹತ್ರವರೆಗೆ ಭವ್ಯವಾಗಿ ಸಮಸ್ತ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು ಸ್ವಾಗತ ಮಾಡಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ನಗರ ಅಧ್ಯಕ್ಷರಾದ ಶಶಿ ಹೊಸಳ್ಳಿಯವರು ಅವರೊಂದು ವಾರ್ಡ್ನಲ್ಲಿ 175ನೇ ಬೂತು ಬೂತು JND ಕಾಲೇಜ್ ಎದುರುಗಡೆ ಲಾಲಪ್ಪ ವಡ್ರವರ ಮನೆಯಲ್ಲಿ ನೇರವಾಗಿ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಸಮಾಲೋಚನೆ ಮಾಡಿ ಸಂಘಟನೆ ಬಗ್ಗೆ, ಆ ವಾರ್ಡಿನ ಸಮಸ್ಯೆ ಇರ್ಬೋದು, ಬೀದರ್ ನಗರ ಸಮಸ್ಯೆ ಬಗ್ಗೆ ಮೆಲ್ಕ್ ಹಾಕಂತ ಪ್ರಯತ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ. ವಾರ್ಡ್ನಲ್ಲಿ ಬಂದು ಲಾಲಪ್ಪ ವಡ್ರ 175 ಲಾಲಪ್ಪ ವಡ್ರ ಲಾಲಪ್ಪ ವಡ್ಡರ್ 175 ಬೂತ್ ಸಂಖ್ಯೆ. ಅಲ್ಲಿಂದ ಚಿಟ್ಟವಾಡಿಯಲ್ಲಿ, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವೇಶ್ವರ ಮೂರ್ತಿಯ
ಅನಾವರಣ ಕಾರ್ಯಕ್ರಮ ಅವರ ಅಮೃತ ಹಸ್ತದಿಂದ ನೆರವೇರಲಿದೆ. ಸಾನ್ನಿಧ್ಯವನ್ನು ನಾಡೋಜ ಪ್ರಶಸ್ತಿ ಹೊಂದದ ನಮ್ಮ ಭಾಗದ ನಡೆದಾಡು ದೇವರು ಹಾಗೂ ನಮ್ಮ ಪೂಜ್ಯರಾದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಇರ್ತಾರೆ. ಅನ್ಯ ಗುರುಗಳು ಕೂಡ ಉಪಸ್ಥಿತಿರ್ತಾರೆ. ಅದರಲ್ಲಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಶಾಸಕರು, ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸಮಾಜದ ಪ್ರಮುಖರು ಕೂಡ ಪಾಲ್ಗೊಳ್ತಾರೆ. ಅಲ್ಲಿಂದ ನೇರವಾಗಿ ಗುಂಪಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಬೀದರ್ನ ಪ್ರಮುಖ ರಸ್ತೆ, ಪ್ರಮುಖ ವೃತ್ತಗಳನ್ನ ಮೂಲಕ ಗಣೇಶ್ ಮೈದಾನ್ಗೆ ತಲುಪಲಿದ್ದು, ಅಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಅಭಿನಂದನಾ ಸಭೆ ಬೀದರ್ ಜಿಲ್ಲಾ ಘಟಕದಿಂದ ಕಾರ್ಯಕರ್ತರನ್ನು ಹಮ್ಮಿಕೊಂಡಿದ್ದೆವು. ಸುಮಾರು 8ರಿಂದ 10 ಸಾವಿರ ಜನರು, ಅಭಿಮಾನಿಗಳು, ಕಾರ್ಯಕರ್ತರು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳಿದ್ದಾರೆ. ಆ ಸಭೆಯಲ್ಲಿ ಕೂಡ ರಾಜ್ಯದ, ಜಿಲ್ಲೆಯ ಹಾಗೂ ಮಂಡಲನ ಎಲ್ಲಾ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ನೂತನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಯುವಕರ ಕಣ್ಮಣಿ, ಸಂಘಟನಾ ಚತುರಾದ ವಿಜೇಂದ್ರ ಜಿ ಅವರಿಗೆ ಭವ್ಯವಾದ ಸನ್ಮಾನ ಕೂಡ ಆಗ್ತದೆ. ಅದಾದ್ಮೇಲೆ ನೂತನ ನಮ್ಮ ಜಿಲ್ಲಾಧ್ಯಕ್ಷರು ಯುವಕರು ಸೋಮನಾಥ್ ಪಾಟೀಲ್ ಅವರ ಶಿವಾನಂದ ಮಂಟೇಳ್ಕರ್ ಅವರ ಅಮೃತದಿಂದ ಅಧಿಕಾರ ಹಸ್ತಾಂತರ ಕೂಡ ಅದೇ ವೇದಿಕೆ ಮೇಲೆ ಜರುಗಲಿದೆ ಅಂತ ತಿಳಿಸ್ಲಿಕ್ಕೆ ಅತಿ ಹರ್ಷ ವ್ಯಕ್ತಪಡಿಸ್ತೀನಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವ ಪಕ್ಷದ ಬೈಠಕ್ ಸಭೆಯಲ್ಲಿ ಬೀದರ್ ಲೋಕಸಭೆ ಟಿಕೆಟ್ ಕುರಿತು ಯಾವುದೇ ಚರ್ಚೆ ಆಗಿಲ್ಲ. ಬೀದರ್ನಲ್ಲಿ ಎಂಪಿ ಸೀಟ್ ಖಾಲಿ ಇಲ್ಲ ಎಂದು ರಾಜ್ಯ ಕಾರ್ಯದರ್ಶಿ ಹಾಗೂ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸ್ಪಷ್ಟಪಡಿಸಿದರು. ಗುರುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಸಂಸದರು ಆಗಿರುವ ಕೇಂದ್ರ ಸಚಿವ ಭಗವಂತ ಖೂಬ್ ಅವರು 9 ವರ್ಷದ ಅವಧಿಯಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಂದಿನ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಿರುವುದಿಲ್ಲ. ಸಭೆಯು ಮುಗಿದ ಬಳಿಕ ಅವರು ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹೋಗಿದ್ದರು ವಿನಃ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ಹೋಗಿರುವುದಿಲ್ಲ ಎಂದು ತಿಳಿಸಿದರು. ಈಗ ಏನಿದ್ದರೂ ಮೋದಿ ಸುನಾಮಿ ಇದೆ. ಈ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಚ್ಚಿ ಹೋಗಲಿದೆ ಎಂದರು. ಬೀದರ್ ನಗರ ಅಭಿವೃದ್ಧಿ ಮಾಜಿ ಅಧ್ಯಕ್ಷ ಬಾಬು ಅಲಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಮರಳಿ ಬಿಜೆಪಿ ಸೇರ್ಪಡೆಯಾಗಿರುವುದರಿಂದ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ ಎಂದು ತಿಳಿಸಿದರು. ಜನವರಿ 29ರಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸನ್ಮಾನ, ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಅಭಿನಂದನಾ ಹಾಗೂ ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾಗಿರುವ ಸೋಮನಾಥ್ ಪಾಟೀಲ್ ಅವರ ಪದಗ್ರಹಣ ಸಮಾರಂಭ ಬಿಜೆಪಿ ಜಿಲ್ಲಾ ಘಟಕದಿಂದ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ನಿಕಟಪೂರ್ವ ಅಧ್ಯಕ್ಷ ಶಿವಾನಂದ ಮಂಟೇಳ್ಕರ್, ವಿಧಾನ ಪರಿಷತ್ ಸದಸ್ಯ ರಂಗನಾಥರಾವ್ ಮಲ್ಕಾಪುರಿ, ಕಲಬುರಗಿ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಾಧ್ಯಮ ವಕ್ತಾರ ಶ್ರೀನಿವಾಸ್ ಚೌಧರಿ, ನಗರ ಅಧ್ಯಕ್ಷ ಶಶಿ ಹೊಸಳ್ಳಿ, ಬಸವರಾಜ್ ಪವಾರ್ ಇದ್ದರು. ಇದೇ ವೇಳೆ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಕಾರಂಜಿ ಎಕ್ಸ್‌ಪ್ರೆಸ್ ದಿನಪತ್ರಿಕೆಯ ಸಂಪಾದಕ ತಿಪ್ಪಣ್ಣ ಭೋಸ್ಲೆ ಅವರ ನಿಧನಕ್ಕೆ 2 ನಿಮಿಷ ಮೌನ ಆಚರಿಸಿ ಶೋಕ ಸಂತಾಪ ವ್ಯಕ್ತಪಡಿಸಿದರು. ಈಗ MP ಅವರೇ MP ಸೀಟ್ ಖಾಲಿ ಇಲ್ಲ, ಒಳ್ಳೆ ಕೆಲಸ ಮಾಡಿರೋರು. ಯಾಕಂದ್ರೆ ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಧಿಕಾರ ಕೊಟ್ಟಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮುಕ್ತವಾಗಿ ಚರ್ಚೆ ಆಗಿದೆ ವಿನಾ ಟಿಕೆಟ್ ಬಗ್ಗೆ, ಗೊಂದಲ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಅದು ಟಿಕೆಟ್ ಬಗ್ಗೆನೂ ಏನ್ ಚರ್ಚೆ ಆಗಿಲ್ಲ. ಜಿಲ್ಲೆ ಬಗ್ಗೆ ಯಾವ ತರ ಎಲೆಕ್ಷನ್ ಮಾಡ್ಬೇಕು, ಯಾವ ತರ ಚುನಾವಣೆಯನ್ನು ಎದುರಿಸ್ಬೇಕು ಇದ್ರ. ಯಾಕಂದ್ರೆ ಈಗ ಮೋದಿಯವ್ರದ್ದು ಹವಾ ಇಲ್ಲ, ಮೋದಿಯವ್ರ ಸುನಾಮಿ ಇದೆ. ಆ ಸುನಾಮಿಯಲ್ಲಿ ಕಾಂಗ್ರೆಸ್ ಅವ್ರು ಕೊಚ್ಚ ಹೋಗ್ತಾರ, ಇದ್ರ 2 ಪ್ರಶ್ನೆನೇ ಇಲ್ಲ. ಈ ಸುನಾಮಿ ನಮ್ದೇ, ಬಿಜೆಪಿ ಸುನಾಮಿನೇ ಅದ. ಪತ್ರಿಕಾಗೋಷ್ಠಿ ಮಾಡ್ಕೋಗೋಸ್ಕರ ಅವ್ರು ಹೇಳ್ಕೊಂಡಿಲ್ಲ. ಕಾರ್ಯಕ್ರಮ ಶೀರ್ಷಿಕೆ ನಾಡದ್ದು ಅದೇ ಹೇಳ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರು ಮೊದಲನೇ ಬಾರಿ ಬರುವಗೋಸ್ಕರ ಅದ್ದೂರಿ ಸನ್ಮಾನ ಮತ್ತು ಸ್ವಾಗತ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ರಾಜ್ಯ ಕಾರ್ಯದರ್ಶಿ ಆಗಿರೋಗೋಸ್ಕರ ಅವರ ಅಭಿನಂದನೆ ಹಾಗೂ ಸೋಮನಾಥ್ ಪಾಟೀಲರು ಅಧ್ಯಕ್ಷ ಆಗಿದ್ದ ಅವರ ಪದಗ್ರಹಣ, ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಈ 3 ಕಾರ್ಯಕ್ರಮಗಳು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೀತವೆ.
ಮತ್ತು ಈ ಮೂರೂ ಕಾರ್ಯಕರ್ತರ ಯಶಸ್ವಿಗೆ ಇಡೀ ಪಕ್ಷ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಜ್ಜಾಗ್ತಾ ಇದೆ. ಮತ್ತು ಈ ಸಲ ಯಶಸ್ವಿ ಅಧ್ಯಕ್ಷಗಿರಿಯನ್ನು ಮುಗಿಸಿದಂಥ ನಮ್ಮ ಹಿಂದಿನ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ಮಂಟಲ್ಕರ್ ಅಭಿನಂದನೆ ಸಹ ಈ ಸಂದರ್ಭದಲ್ಲಿ ಸಲ್ಲಿಸಿ ಕಾರ್ಯಕ್ರಮ ಮಾಡ್ತೀವಿ. ಇದರ ಜೊತೆಗೆ ಈಗಾಗಲೇ ಅವರು ಹೇಳಿದ್ದಾರೆ, ಜಗದೀಶ್ ಶೆಟ್ಟಿ ಅವರ ಆಗಮನದಿಂದ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಹೆಚ್ಚಿನ ಬಲ ಬರುತ್ತೆ. ಅವರ ಬರುವಿಕೆ ಬಹಳಷ್ಟು ಕಾರ್ಯಕರ್ತರಿಗೆ ಏನಂದ್ರೆ ಅವ್ರು ಹೋಗಿದ್ದ ಅಸಮಾಧಾನ ಇತ್ತು. ಅವರು ಬರುವಿಂದ ಮತ್ತೆ ವಾಪಸ್ ಬಂದಿದ್ದು ಮತ್ತೆ ಈ ಭಾಗದ ಜನರಿಗೆ ಸಂತೋಷ ಹೆಚ್ಚು ಪಡಿದೆ. ಅನಿರೀಕ್ಷಿತವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ 1 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಹೊಸ ಕಾಮಗಾರಿಗೆ ಮಂಜೂರಾತಿ ನೀಡಿ ಕೆಲಸ ಪ್ರಾರಂಭಿಸಿದ ನಿರ್ದೇಶನ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ಆರೋಪಿಸಿದರು. ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಟ್ಟಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿವೆ ಎಂದು ತಿಳಿಸಿದರು. ಅವರು ಘೋಷಣೆ ಮಾಡಿರುವ ಪಂಚ ಯೋಜನೆಗಳು ಬರುವ ಲೋಕಸಭೆ ಚುನಾವಣೆಯವರೆಗೆ ನಿರ್ವಹಣೆಯಾದರೆ ಸಾಕು ಎನ್ನುವ ಸ್ಥಿತಿಯಲ್ಲಿದೆ ಎಂದು ನುಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ 3 ತಿಂಗಳಾದರೂ ಸಮರ್ಪಕವಾಗಿ ಬರ ನಿರ್ವಹಣೆಗೆ ಯಾವುದೇ ಯೋಜನೆಗಳು ಕಾರ್ಯಗತಕ್ಕೆ ತಂದಿಲ್ಲ. ಏನಾದರೂ ಜನರು ಕೇಳಿದರೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸಿ ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತೆ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ದೂರಿದರು. 1 ವರ್ಷದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರ ಆಶೆ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜನರು ರೊಚ್ಚಿಗೆದ್ದಿದ್ದಾರೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರ ಹಿಡಿದಿರುವ ಸರ್ಕಾರದ ನಿಜವಾದ ಬಣ್ಣ ಬಯಲಾಗುತ್ತಿದೆ. ಹೀಗಾಗಿ ಬಿಜೆಪಿ ಮೈತ್ರಿ ಪಕ್ಷಗಳೊಂದಿಗೆ ಬರವು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ 28 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಪಕ್ಷವನ್ನು ಬಿಟ್ಟು ಹೋಗಿರುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮರಳಿ ಪಕ್ಷಕ್ಕೆ ಸೇರ್ಪಡೆಯಾದ ಅವರಿಗೆ ಅಭಿನಂದನೆ ತಿಳಿಸಿದ ಅವರು, ಉತ್ತರ ಕರ್ನಾಟಕ ಭಾಗದ ಕಾರ್ಯಕರ್ತರಲ್ಲಿ ಗೊಂದಲ ಸೇರ್ಪಡೆಯಿಂದಾಗಿ ನಿವಾರಣೆಯಾಗಲಿದೆ ಎಂದರು. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜೀವನದಲ್ಲಿ ಮೊದಲ ಬಾರಿ ಸತ್ಯವನ್ನು ಹೇಳಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಯಾವುದೇ ಸರ್ಕಾರ ಒಂದು ಜಾತಿ ಸಮುದಾಯ ಪರ ಇದೆ ಎಂದು ಹೇಳಿಕೊಳ್ಳುವುದು ಸೂಕ್ತವಲ್ಲ. ಸಂವಿಧಾನ ರಕ್ಷಣೆ ಎಂದು ಹೇಳುವ ಶಿವಕುಮಾರ್ ಈ ರೀತಿ ಹೇಳಿಕೆ ನೀಡಿ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅನಿಶ್ಚಿತವಾಗಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದ ಜನ ಆ ಆಡಳಿತದಿಂದ ಬೇಜಾರಾಗಿದ್ದಾರೆ. ಸ್ವಾಭಾವಿಕವಾಗಿ ಒಂದು 6 ತಿಂಗಳು ಹಾನಿಮೂನ್ ಪೀರಿಯಡ್ ಇರುತ್ತೆ ಯಾವುದೊಂದು ಹೊಸ ಸರ್ಕಾರ ಬಂದಾಗ. ಆದ್ರೆ ಇವರು 1 ವರ್ಷ ಆಗಿ ಅಧಿಕಾರ ಬಂದು ಹತ್ತಿರ 1 ವರ್ಷ ಆದ್ರೂ ಕೂಡ ಸಂಪೂರ್ಣ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿದ್ದಾವೆ. ನೀವು ಎಲ್ಲಿ ಹೋದ್ರೂ ಕೂಡ ಒಂದು ಹೊಸ ಕಾಮಗಾರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಹೊಸ ಈ ಕೆಲಸ ಮಂಜೂರಾತಿಯಾಗಿ ಕೆಲಸ ಪ್ರಾರಂಭ ಆಗಿದೆ ಅನ್ನೋದು ತೋರಿಸುವಂತ ನಿದರ್ಶನ ಇಲ್ಲ. ಇವರಲ್ಲಿ ಇದ್ದಂತ ಸಂಪೂರ್ಣ ಆರ್ಥಿಕ ವ್ಯವಸ್ಥೆ ಇವರೇನು ಘೋಷಣೆ ಮಾಡಿದ್ದಾರೆ ಪಂಚ ಯೋಜನೆಗಳು, ಆ ಪಂಚ ಯೋಜನೆಗಳನ್ನ ಈ ಬರುವ ಲೋಕಸಭಾ ಚುನಾವಣೆ ಎದುರಿಸುವವರೆಗೆ ಮೇಂಟೈನ್ ಮಾಡಿದ್ರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿ ಅವ್ರು ಬಂದಿದೆ. ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಕುಂಠಿತಗೊಂಡಿದೆ. ಪಂಚ ಯೋಜನೆಗಳು ಕೂಡ ಗ್ಯಾರಂಟಿ, ಆ ಪಂಚ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ಜಾರಿ ಆಗ್ತದೆ ಅನ್ನೋಂಥ ನಿದರ್ಶನ ನಿಮ್ ಮುಂದಿಲ್ಲ. ನಾನೇನು ಸುಳ್ಳು ಹೇಳ್ತೇನೆ ಅಂತಿಲ್ಲ. ಇವತ್ತೇನು 2,000 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಸರಿಯಾಗಿ ಮನೆ ಮುಡುತ್ತಾ ಇಲ್ಲ. ಅನ್ಎಂಪ್ಲಾಯ್ಡ್ ಯುವಕರಿಗೆ ನಾವು ಸಹಾಯಧನ ಕೊಡ್ತೀವಿ ಅಂತ ಇದುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ. ಅನ್ನಭಾಗ್ಯ ಯೋಜನೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕೊಡುತ್ತೆ. ಅದನ್ನ ಬಿಟ್ರೆ ಇವರು ಬೇರೆ ಅಕ್ಕಿ ಕೊಡಕ್ ತಯಾರಿಲ್ಲ. ಅದು ಕೂಡ ಸಮರ್ಪಕವಾಗಿ ಅಕ್ಕಿ ಕೂಡ ಸರಬರಾಜು ಆಗ್ತಾ ಇಲ್ಲ. ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರ ಘೋಷಣೆ ಮಾಡಿ ನನಗನ್ಸುತ್ತೆ 3 ತಿಂಗಳಾಯ್ತು. ಆದ್ರೆ ಆ ಬರವನ್ನ ಎದುರಿಸಲಿಕ್ಕೆ, ಆ ಬರವನ್ನ ಸಮರ್ಪಕವಾಗಿ ನಿಭಾಯಿಸಲಿಕ್ಕೆ ಯಾವ ಯೋಜನೆ ಕೂಡ ಕಾರ್ಯಗತ ಮಾಡಿಲ್ಲ. ನೀವು ಏನ್ ಕೇಳಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಕಡೆ ಬೇಡ ಮಾಡೋದು ಬಿಟ್ರೆ ಬೇರೆ ಕೆಲಸ ಇಲ್ಲ.
ಈಗ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷ ಅಧಿಕಾರ ಬಂದು ಈ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಜನರ ಆಸೆಗೆ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಅವರಿಂದ ಜನ ರೊಚ್ಚಿಗೆದ್ದಿದ್ದಾರೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನ ರಾಜ್ಯದ ಜನತೆ ಕೊಡ್ತಾ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯಾವುದೋ ಒಂದು ಸುಳ್ಳು ಗ್ಯಾರಂಟಿಗಳ ಆಶ್ವಾಸನೆ ಮೇಲೆ ಏನು ವಿಧಾನಸಭೆಯಲ್ಲಿ ಅವರ ಅಧಿಕಾರ ಬಂದಿದ್ರು, ಅವರ ನಿಜ ಬಣ್ಣ ಬಯಲಾಗಿದೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿರುವಂತಹ 28 ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಮಿತ್ರ ಪಕ್ಷಗಳು ಗೆಲ್ಲಿಕ್ಕಿದೆ ಅನ್ನೋಂಥ ಮಾತನ್ನ ಬಹಳ ಜವಾಬ್ದಾರಿಯಿಂದ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಕಾರಂಜಿ ಎಕ್ಸ್‌ಪ್ರೆಸ್ ಕನ್ನಡ ದಿನಪತ್ರಿಕೆಯ ಸಂಪಾದಕ ಹಿರಿಯ ಪತ್ರಕರ್ತ ತಿಪ್ಪಣ್ಣ ಭೋಸ್ಲೆ ಇಹಲೋಕ ತ್ಯಜಿಸಿದರು. ಇವರು ಪತ್ನಿ, ಪುತ್ರರು ಹಾಗೂ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಅವರ ಅಂತಿಮ ಸಂಸ್ಕಾರವು ಗುರುವಾರ ಸಂಜೆ 4 ಗಂಟೆಗೆ ಬೀದರ್ನ ಬಾಲ್ಭವನ ಬಳಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಮನೆಯ ಸಮೀಪದಲ್ಲಿರುವ ರುದ್ರಭೂಮಿಯಲ್ಲಿ ನೆರವೇರಿತು. ತಿಪ್ಪಣ್ಣ ಭೋಸ್ಲೆ ಅವರು ಸುಮಾರು 3 ದಶಕಕ್ಕೂ ಅಧಿಕ ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಅಗಲಿಕೆಯಿಂದ ಪತ್ರಿಕಾ ರಂಗ ಬಡವಾಗಿದೆ. ಮಾಧ್ಯಮ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಮಾಧ್ಯಮ ಲೋಕದ ಕೊಂಡಿಯೊಂದು ಕಳಚಿದ್ದಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ.ಕೆ. ಗಣಪತಿ, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ರಾಜ್ಯ ಕಾರ್ಯಕಾರಿ ಸದಸ್ಯ ಬಸವರಾಜ್ ಕಾಮಶೆಟ್ಟಿ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಚೌಧರಿ, ಅಬ್ದುಲ್ ಅಲಿ ಹಾಗೂ ನಾಗಶೆಟ್ಟಿ ಧರಂಪುರ್, ಕಾರ್ಯದರ್ಶಿ ಪೃಥ್ವಿರಾಜ್ ಎಸ್, ಸುನಿಲ್ ಕುಮಾರ್ ಕುಲಕರ್ಣಿ, ಶ್ರೀಕಾಂತ್ ಬಿರಾದರ್, ಖಜಾಂಚಿ ಎಂಪಿ ಮುದಾಳೆ, ಎಲ್ಲ ಜಿಲ್ಲಾ ಕಾರ್ಯಕಾರಿ ಸದಸ್ಯರು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಇಲ್ಲಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ.